ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರೇಗೌಡ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇಂದು ಮೊದಲ ಬಾರಿಗೆ ಶಿಡ್ಲಘಟ್ಟ ನಗರಕ್ಕೆ ಆಗಮಿಸುತ್ತಿದ್ದಂತೆ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸೀಕಲ್ ರಾಮಚಂದ್ರೇಗೌಡರನ್ನ ಸಾವಿರಾರು ಕಾರ್ಯಕರ್ತರು ಹಾಗೂ ಮುಖಂಡರು ನಗರಕ್ಕೆ ಅದ್ಧೂರಿಯಾಗಿ ಸ್ವಾಗತಿಸಿದರು. ನಗರದ ಅಂಡಿಗನಾಳ ಗೇಟ್ನಿಂದ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಿ ನಂತರ ಬಸ್ ನಿಲ್ದಾಣದಿಂದ ಮಯೂರ ಸರ್ಕಲ್ವರೆಗೂ ತಮಾಟೆ ವಾದ್ಯಗಳೊಂದಿಗೆ ಬಿಜೆಪಿ ಕಚೇರಿಗೆ ಕಾಲ್ನಡಿಗೆ ಮೂಲಕ ಸ್ವಾಗತಿಸಲಾಯಿತು. ರಸ್ತೆಯ ಮಧ್ಯಭಾಗದಲ್ಲಿ ಕಾರ್ಯಕರ್ತರು ಹೂಮಳೆ ಸುರಿಸುವ ಮೂಲಕ ಸಂತಸಪಟ್ಟರು. ಇನ್ನು ಕಚೇರಿ ತಲುಪುತ್ತಿದ್ದಂತೆ ಆರತಿ ಬೆಳಗಿ ನೂತನ ಅಧ್ಯಕ್ಷರನ್ನ ಸ್ವಾಗತಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೀಕಲ್ ರಾಮಚಂದ್ರೇಗೌಡ, ನಾನು ಮೋದಿಯವರ ನಾಯಕತ್ವ ಮೆಚ್ಚಿ ರಾಜಕೀಯಕ್ಕೆ ಬಂದೆ. ನನಗೆ ವೇದಿಕೆ ಮೇಲೆ ಇರುವ ಮುಖಂಡರುಗಳು ಎಷ್ಟು ಮುಖ್ಯವೋ ಪ್ರತಿಯೊಬ್ಬ ಮತದಾರರು ಕೂಡ ಅಷ್ಟೇ ಮುಖ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಸಹ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರ ಪಡೆಯುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬಿಜೆಪಿ ಗೆಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಬಿಜೆಪಿ ಶಿಡ್ಲಘಟ್ಟದಲ್ಲಿ ಇಲ್ಲ, ಅದನ್ನ ಇವತ್ತು ಯಾವ ಮಟ್ಟಕ್ಕೆ ತಗೊಂಡ್ಬಂದಿರ್ತಕ್ಕಂಥದ್ದನ್ನ ಇವತ್ತು ನಿದರ್ಶನ ನೋಡಿ, ನಮ್ಮ ಈ ನಿದರ್ಶನ ಡೆಲ್ಲಿಯಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ನೋಡಿದ್ದಾರೆ. ದೊಡ್ಡ ಮಟ್ಟಕ್ಕೆ ಏನು ಇವತ್ತು ಶಿಡ್ಲಘಟ್ಟದಲ್ಲಿ ಏನು ಬಿಜೆಪಿ ಬೆಳೆದಿದೆ, ಡೆಲ್ಲಿಯಲ್ಲಿ ಕೂಡ ರಾಮಚಂದ್ರಗೌಡರನ್ನ ಮಾಡಬೇಕಾದ್ರೆ ಏನು ಮೈನಸ್ ಅಂತ ತುಂಬಾ ಜನ ಹುಡುಕಿದ್ದಾರೆ. ಪ್ಲಸ್ ಯಾರು ಹುಡುಕ್ತಾರೆ, ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ಎಲ್ಲ ಕಡಿಮೆ ಮೈನಸ್ ತರ ಹುಡುಕಿದ್ದಾರೆ. ಆದ್ರೆ ನಮಗೆ ಬಿಜೆಪಿ ಕಟ್ಟತಕ್ಕಂಥ ಮೈನಸ್ ಸಿಕ್ಕಿಲ್ಲ. ಹಂಗಾಗಿ ಆಶೀರ್ವಾದ ಮಾಡಿದ್ದಾರೆ. ನಮಗೆ ಶಿಡ್ಲಘಟ್ಟಕ್ಕೆ ಇವತ್ತು ಒಂದು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿನ ತಾವೆಲ್ಲ ಬೂತ್ಗಳಲ್ಲಿ ಇವತ್ತು ಸಂಘಟನೆ ಮಾಡಿಕೊಂಡು ಈ ಬಿಜೆಪಿನ ಈ ಬಾರಿ ಶಿಡ್ಲಘಟ್ಟದಲ್ಲಿ ರಿಸಲ್ಟ್ ಅಲ್ಲಿ ಫಸ್ಟ್ ಬಂದಿರಬೇಕು. ನಾವು MLA ಗೆದ್ದಿರ್ತಕ್ಕಂಥದ್ದು. ಇವತ್ತು ನಮ್ಮೆಲ್ಲ ರೈತ ಬಾಂಧವಗಳಿಗೆ ಸಾಕಷ್ಟು ಕಿರುಕುಳ ಇದೆ. ಜಮೀನುಗಳಿಗೆ ಆ ಪೋಡಿ ಮಾಡ್ಕೊಡ್ತಾ ಇಲ್ಲ, ಬೋರ್ವೆಲ್ಗಳಿಗೆ ಕರಡು ಕೊಡ್ತಾ ಇಲ್ಲ, ಬಂದಿರ್ತಕ್ಕಂಥ ಗೊಬ್ಬರಗಳು ಸಿಗ್ತಾ ಇಲ್ಲ, ಮಾರ್ಕೆಟ್ಗೆ ರೇಟ್ಗಳು ಸಿಗ್ತಾ ಇಲ್ಲ, ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ರೈತರ ಲ್ಯಾಂಡ್ಗಳನ್ನ ಕಿತ್ಕೋತಾ ಇದ್ದಾರೆ. ಇವೆಲ್ಲ ಏನೆಲ್ಲ ಸಮಸ್ಯೆಗಳಿದೆ, ಈ ಸಮಸ್ಯೆಗಳಿಗೆ ತಮ್ಮೆಲ್ಲ ಧ್ವನಿಗೂಡಿಸಿ ನಾನು ಕೈ ಜೋಡಿಸ್ತೀನಿ. ನಮಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೊಂದು ಶಕ್ತಿ ಕೊಟ್ಟಿದ್ದಾರೆ. ಇನ್ನೇನಿದ್ರು ನಾವೆಲ್ಲ ಫೋನ್ ಮಾಡ್ಬೇಕಾದ್ರೆ ನಾವೇನು ಇಲ್ಲಿ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ಗೆ ಇಲ್ಲಿರ್ತಕ್ಕಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದೇನಾದ್ರು ಇದ್ರೆ ಜಿಲ್ಲೆಯಲ್ಲೇ ಇರ್ತೀವಿ. ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ SP ಗೆ ಕೂತ್ಕೊಂಡು ನಮ್ಮ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಆ ಶಕ್ತಿ ನಮ್ಗೆ ಬಂದಿದ್ದೀವಿ.